ಕಾಲ ಕಾಲಕ್ಕೆ ಕಾವ್ಯದ ಇದು ಪ್ರಯಾರಿಟಿ ಚೇಂಜ್ ಆಗ್ತಾ ಇರುತ್ತೆ. ಒಂದು ಕಾಲದಲ್ಲಿ ದೇಶಭಕ್ತಿ ವೇಳೆಯಲ್ಲಿ ಅದು ಪ್ರಯಾರಿಟಿ ಆಯಿತು, ಆಮೇಲೆ ನವ್ಯ ಆಗ ತುಂಬ ಪ್ರಕೃತಿ ಅದು ಇದು ಎಲ್ಲ ಆಯಿತು, ಆಮೇಲೆ ನವ್ಯ ಬಂದಾಗ ಚಿಂತನಶೀಲ ಆಯಿತು, ಆಮೇಲೆ ಬಂಡಾಯದ ಬಂದಾಗ ಸಮಾಜಶೀಲವಾಯಿತು, ಆಮೇಲೆ ಹೀಗೆ ಚೇಂಜ್ ಆಗ್ತಾ ಇರುತ್ತೆ. ಈಗ ರೈಟ್ ನಾವು ನನಗನ್ನಿಸ್ತದೆ ಸಡನ್ನಾಗಿ ಮತ್ತೆ ನಾವು ಈ ಸಡನ್ನಾಗಿ ಸೋಷಿಯಲ್ ಮೀಡಿಯಾ ಅದು ಇದು ಬಂದಮೇಲೆ ಒಂದು ರೀತಿ ಎಲ್ಲರೂ ವೈಯಕ್ತಿಕ ದಿನಚರಿ ಥರ ಹೋಯ್ತು ಅಂತ ಹೇಳಿದ್ನಲ್ಲ, ತಿರುಗಿ ನಾವು ಕಲೆಕ್ಟಿವ್ ಮೈಂಡು ಎಲ್ಲರೂ ಸೇರಿ ಒಂದು ಅನ್ನುವಂಥ ಆ ಕಡೆಗೆ ಕಾವ್ಯ ಅಂದರೆ ಎಲ್ಲರೂ ಸೇರಿ ಉಳಿದವರು ಇದ್ದಾರಪ್ಪ ಅನ್ನುವಂಥದ್ದು ಒಂದು ಬರಬೇಕು ಅಂತ ನನಗೆ ಅನಿಸ್ತಾ ಇದೆ. ಅದು ಬಹಳ ಇಂಪಾರ್ಟೆಂಟು. ಉಳಿದವರು ಮನುಷ್ಯರು, ಅದು ಉಳಿದವರೆಲ್ಲ ಇದ್ದೀವಿ, ನಾವು ಒಬ್ಬನೇ ಅಲ್ಲ ಅನ್ನುವಂಥದ್ದು. ಈಗ ನಾನೊಂದು ಶರ್ಟ್ ಹಾಕ್ಕೊಂಡಿದ್ದೀನಿ, ಇವರೆಲ್ಲ ಶರ್ಟು ಪ್ಯಾಂಟು ಹಾಕ್ಕೊಂಡಿದ್ದೀವಿ. ಇದು ಎಷ್ಟು ಜನ ಸೇರಿ ತಯಾರು ಮಾಡಿದ್ದಾರೆ ಇದನ್ನು? ಎಷ್ಟು ಜಾತಿ ಮತ ಧರ್ಮದ ಜನ ಸೇರಿ ತಯಾರು ಮಾಡಿದ್ದಾರೆ ಇದನ್ನು. ನೀವೆಲ್ಲ ಹಾಕ್ಕೊಂಡಿರೋ ಶರ್ಟು ಪ್ಯಾಂಟು, ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳು, ನಿಮ್ಮ ಸೋಫಾ ಸೆಟ್ಟು, ಕಾರು, ನಿಮ್ಮ ಮನೆಯಲ್ಲಿ ಯೂಸ್ ಮಾಡೋ ಸಕ್ಕರೆ ಚಾಪುಡಿಯಿಂದ ಹಿಡಿದು ಎಲ್ಲರ ಋಣದಲ್ಲಿ ನಾವು ಬದುಕ್ತೇವೆ. ಸಾಮಾಜಿಕ ಋಣ ಅಂದರೆ ಅದು, ಅದರ ಸೆಲಿಬ್ರೇಷನ್ನು ಸಾಹಿತ್ಯ ಕಲೆ ಎಲ್ಲ ಒಂದು ಗೊತ್ತಾಯ್ತಲ್ಲ, ಅದರ ಸೆಲಿಬ್ರೇಷನ್ ಅದು, ಯಾರೋ ಒಂದಿಬ್ಬರದಲ್ಲ ಅದು. ಸೊ ಅದರ ಎಚ್ಚರ ನಮಗಿರಬೇಕು. ಸೊ ಅದನ್ನು ಮೀರಿದವನೇ ಕವಿ. ನಾವು ಒಂದೇ ಕವಿತೆ ಬರೆದಾಗ ಯಾವುದೋ ಒಂದು ಜಾತಿ ಮತ ಧರ್ಮದವನ ಕವಿ ಇರೋದಿಲ್ಲ, ಅದನ್ನು ಮೀರಿದವನಾಗಿರ್ತಾನೆ ಅವನು, ಎಲ್ಲವನ್ನು ಮೀರಿದವನಾಗಿರ್ತಾನೆ ಅವನು. ದಟ್ಸ್ ವೇರ್ ಹಿ ಈಸ್. ಅದಕ್ಕಾಗಿ ಅದು ಬಹಳ ಮಹತ್ವದ್ದಾಗಿರ್ತದೆ. ನಾವು ಎಲ್ಲ ಮೀರಿ ಎಲ್ಲ ಮಾಡಿ ವಾವ ಅಂದರೆ ಈ ಮಲ್ಲಿಕಾರ್ಜುನ ಮನ್ಸೂರವರಾಗಲಿ, ಗಂಗೂಬಾಯಿ ಹಾಂಗಲ್ಲಾಗಲಿ, ಯಾವುದೇ ಗ್ರೇಟೆಸ್ಟ್ ಸಿಂಗರ್ ಆಗಲಿ, ಅವರು ಎಲ್ಲವನ್ನು ಮೀರಿದವರಾಗಿರ್ತಾರೆ. ಬಿಸ್ಮಿಲ್ಲಾ ಖಾನ್ ಆಗಲಿ, ಅವ್ರು ಯಾಕೆ ಅವರು ಅಂದರೆ ಅವ್ರು ಯಾವುದೇ ಒಂದು ವಿಳಾಸಕ್ಕೆ, ಯಾವುದೇ ಒಂದು ಆಧಾರ್ ಕಾರ್ಡ್ ನಂಬರಿಗೆ ಸೇರಿದವರಲ್ಲ ಅವರು ಮೀರಿದವರು. ಹಾಗೆ ಒಬ್ಬ ಕವಿ ಸಾಹಿತಿ ಕೂಡ ಯಾವುದಕ್ಕೂ ಪಂಗಡಕ್ಕೆ ಇದಕ್ಕೆ ಸೇರಿದವನಲ್ಲ ಅವನು. ಎಲ್ಲ ಸೇರಿ ಮತ್ತೆ ನಾವು ಅಲ್ಲಿಗೆ ಬರೋದಲ್ಲ. ನಾವು ಅವರನ್ನು ಮೀರಿ ನಾವು ಅವರ ಥರ ಆಗಬೇಕು. ವಿ ಶುಡ್ ಬಿ ಲೈಕ್ ದ್ಯಾಟ್. ಎಲ್ಲವನ್ನು ಮೀರಿ ನಿಲ್ಲಬೇಕು ನಾವು. ಆಗಲೇ ನಾವು ನಿಜವಾದ ಅವರಿಗೆ ಸಲ್ಲಿಸುವಂಥ ಗೌರವ. ನಾವೆಲ್ಲ ಮಾಡ್ತೀವಿ ಮತ್ತೆ ತಿರುಗಿ ನಾವು ನಿತ್ಯದ ಜಂಜಡಗಳಿಗೆ, ನಿತ್ಯದ ಪಂಗಡಗಳಿಗೆ ಬಂದರೆ ಅದು ವೇಸ್ಟು. ಅದು DS ಕರ್ಕಿ ಅಂಥವರಿಗೆ, ಬೇಂದ್ರೆ ಅಂಥವರಿಗೆ, ಕುವೆಂಪು ಅಂಥವರಿಗೆ ಎಲ್ಲರಿಗೂ ನಾವು ಮಾಡುವಂಥ ಒಂದು ಅವಮಾನ ಅಂತ ನನಗನ್ನಿಸ್ತದೆ. ಸ್ವಲ್ಪ ವಿಶಾಲರಾಗೋಣ ನಾವು. ಯಾಕಂದರೆ ನಮ್ಮದು ಬಹಳ ದಿವ್ಯವಾದ ಪರಂಪರೆ ಇದೆ, ವಿಶಾಲವಾದ ಪರಂಪರೆ ಇದೆ. ಇಲ್ಲಿ ತನಕ ಬರಲಿಕ್ಕೆ ತುಂಬ ತ್ಯಾಗಗಳನ್ನು ಮಾಡಿದ್ದೇವೆ, ತುಂಬ ತ್ಯಾಗಗಳನ್ನು ಮಾಡಿದ್ದಾರೆ ನಮ್ಮ ಸಂತರು, ನಮ್ಮ ಮಹಾಪುರುಷರು, ನಮ್ಮ ಕವಿಗಳು, ಎಂತೆಂಥವ್ರು ಏನೇನೆಲ್ಲ ಮಾಡಿದ್ದಾರೆ. ಅದನ್ನೆಲ್ಲ ಹಿಂಗೆ ಮಾಡೋದಲ್ಲ, ಬಿಟ್ಟು ಹೋಗೋದಲ್ಲ. ಅದನ್ನು ನಾವು ಮನಸ್ಸಲ್ಲಿ, ಎಸ್ಪೆಷಲಿ ಹೊಸ ತಲೆಮಾರಿನ ಯುವಕರಿಂದ ನಾನು ಹೇಳ್ತಾ ಇದ್ದೀನಿ. ಒಂದು ಹಾವು ಎಣಿಯ ರೂಪಕ ಇದೆ, ನಾನು ಎಲ್ಲ ಕಡೆ ಹೇಳ್ತೇನೆ. ಅದನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಸ್ನೇಕ್ ಆ್ಯಂಡ್ ಲ್ಯಾಡರ್ ಗೇಮ್ ಗೊತ್ತಲ್ಲ ನಿಮಗೆ? ಹಾವು ಎಣಿ ಆಟ. ನಮ್ಮ ಈ ವಿಕಾಸ ಪಥದಲ್ಲಿ ತುಂಬ ಹಾವುಗಳಿದ್ದವು, ತುಂಬ ಏಣಿಗಳಿದ್ದವು. ಮೊದಲು ಏನೂ ಇರಲಿಲ್ಲ, ಅಕ್ಷರ ಇರಲಿಲ್ಲ, ಏನೂ ಇರಲಿಲ್ಲ, ಕಾಡು ಮನುಷ್ಯರಾಗಿದ್ವಿ ಎಲ್ಲ. ಆಮೇಲೆ ಅಕ್ಷರತೆ ಬಂತು, ಇದು ಬಂತು, ಒಂದೊಂದು ಏಣಿ ಸಿಕ್ತು, ಒಂದು ಹಾವು ಕಡಿತು. ಕೆಲವರು ಹೇಳ್ತು ಹೆಣ್ಣು ಮಕ್ಕಳಿಗೆ ಶಿಕ್ಷಣನೇ ಕೊಡಬಾರ್ದು ಅಂದರು. ಹಾವು. ದಾಸರು ಬಂದರು, ಶಿವಶರಣರು ಬಂದರು, ಏಣಿಗಳು. ಮತ್ತಾರೋ ಬಂದರು, ಎಲ್ಲ ಏಣಿಗಳು. ಇವರೆಲ್ಲ ಮೇಲೆ ತಗೊಂಡು ಹೋದ್ರು ನಮ್ಮನ್ನು. ಎಲ್ಲರೂ ಸಮಾನತೆ ತಂದರು, ಕಾಯಕವೇ ಕೈಲಾಸ ಎಲ್ಲ ಬಂದರು ಏಣಿಗಳು. ಮತ್ತಾರೋ ಬಂದರು, ಇಲ್ಲ ಇವರಿಗೆ ಹೆಣ್ಮಕ್ಳಿಗೆ ಮತದಾನನೂ ಕೊಡಬಾರ್ದು ಅಂದರು. ಅವೆಲ್ಲ ಹಾವುಗಳು. ಹೀಗೆ ಬಂದರು. ಈ ಥರ ಇಷ್ಟೆಲ್ಲ ದಾಟಿ ನಾವು ಬಂದಿದ್ದೇವೆ. ಮತ್ತು ನಮ್ಮ ದೇಶ ಎಷ್ಟು ಅಂದರೆ ಸಾವಿರಾರು ರೀತಿಯ ನೀತಿಗಳ ರಿವಾಜುಗಳ ಅದ್ಭುತವಾದಂಥ ಒಂದು ಶಾಂತಿಯ ತೋಟ ನಮ್ಮದು. ಕುವೆಂಪು ಅವರು ಇದು ಹೇಳಿದ ಹಾಗೆ ಇದು ಎಲ್ಲೂ ಇಲ್ಲ. ಬಾಕಿ ಎಲ್ಲ ದೇಶಗಳಲ್ಲೆಲ್ಲ ಒಂದೇ ರೀತಿಯ ಜನ, ನಮ್ಮಲ್ಲಿ ವೆರೈಟಿ ಉಂಟು ಅಷ್ಟು. ಅದಕ್ಕಾಗಿ ಅದು ಡಾರ್ವಿನ್ನ ಥಿಯರಿನೇ ಇದೆ, ಏನೋ ವೆರೈಟಿ ಲೀಡ್ಸ್ ಟು ಇದು ಪ್ರಾಸ್ಪೆರಿಟಿ. ಹೌದು. ಆ್ಯಂಡ್ ಹೋಮೋಜಿನಿಟಿ ಲೀಡ್ಸ್ ಟು ಎಕ್ಸ್ಟಿಂಕ್ಷನ್. ಗೊತ್ತಾಯ್ತಲ್ಲ? ನಮ್ಮದು
ಅಷ್ಟು ವೆರೈಟಿ ಇದೆ. ಹೀಗಾಗಿ ಇಟ್ಸ್ ಓನ್ಲಿ ಕ್ಯಾನ್ ಲೀಡ್ ಟು ಪ್ರಾಸ್ಪೆರಿಟಿ. ಈಗ ನಾವು ಇಷ್ಟೆಲ್ಲ ಮಾಡಿ ಮುಂದೆ ಬಂದರೆ ಈಗ ಏನಾಗ್ತದೆ ಇದೆ ಅಂದರೆ ಮತ್ತೆ ತಿರುಗಿ ನಮ್ಮಲ್ಲಿ ಒಂಥರ ವಿಚಿತ್ರವಾದ ಒಳಜಗಳಗಳು ಬಂದು ದೊಡ್ಡ ದೊಡ್ಡ ಹಾವುಗಳು ಮತ್ತೆ ನಮ್ಮನ್ನು ನುಂಗ್ತಾ ಇವೆ. ಸೊ ಸ್ನೇಕ್ ಆ್ಯಂಡ್ ಲ್ಯಾಡರಲ್ಲಿ ಏನಾಗ್ತದೆ, ದೊಡ್ಡ ಹಾವು ನುಂಗಿದ್ರೆ ಎಲ್ಲಿ ಹೋಗ್ತೀವಿ ನಾವು? ಸೀದಾ ಮತ್ತೆ ಶಿಲಾಯುಗಕ್ಕೆ ಹೋಗ್ತೀವಿ. ಸೊ ನಮ್ಮ ಈ ಶಿವಶರಣರು ಹೇಳಿದ್ದು, ನಮ್ಮ ದಾಸರು ಹೇಳಿದ್ದು, ಮಹಾ ಫಿಲಾಸಫರ್ಸ್ ಹೇಳಿದ್ದು, ಹಿಂದಿನಿಂದ ಹೇಳಿದ್ದು, ಅವರೆಲ್ಲ ಏಣಿಗಳು. ಅವನ್ನು ನೆನಪಿಡಿ. ನಾವು ಅಂತ ಅಂದರೆ ಅಂಥ ದಿವ್ಯವಾದ ನಾಡಿದು. ಸೊ ವಿ ಶುಡ್ ಗೋ ದ್ಯಾರ್ ಆ್ಯಂಡ್ ವಿ ಶುಡ್ ನಾವೆಲ್ಲ ಒಟ್ಟಿಗೆ ಮುಂದೆ ಹೋಗಬೇಕು. ಮತ್ತು ಕವಿಗಳು, ಹಾಡರು, ನಮ್ಮ ಡಿ ಎಸ್ ಕರ್ಕಿಯವರಾಗಲಿ, ನಮ್ಮ ಬಸವಣ್ಣವರಾಗಲಿ, ನಮ್ಮ ಬೇಂದ್ರೆಯವರಾಗಲಿ, ಅವರೆಲ್ಲ ಹೇಳಿದ್ದದನ್ನೇ. ಅದಕ್ಕಾಗಿ ನನಗೆ ಈ ಪ್ರಶಸ್ತಿ ಬಗ್ಗೆ ಬಹಳ ಗೌರವ. ಅದನ್ನು ಸ್ವೀಕರಿಸ್ತಿರುವಂಥ ಇಬ್ಬರು